ನಮಸ್ಕಾರ ನ್ಯೂಸ್ 11 ಗೆ ಸ್ವಾಗತ. ನಾನು ನವಿತಾ ಜೈನ್. ದಶಕದಿಂದ ಬೆಂಗಳೂರಲ್ಲೇ ಟೆಂಟ್ ಅರೆಸ್ಟ್ ಸುದ್ದಿ ನಮ್ಮಲ್ಲೇ ಮೊದಲು. ಆತನಿಂದ ಜಾಗದಿಂದಲೇ ಗ್ರೌಂಡ್ ರಿಪೋರ್ಟ್. ಏನಾಗಿತ್ತು ಅವನ ಪ್ಲಾನ್? ಅರಿವಿಲ್ಲದೆ ಸಹಾಯ ಮಾಡಿದವರಿಗೆ ಟೆನ್ಷನ್ ಟೆನ್ಷನ್. ಬೆಂಗಳೂರಲ್ಲಿ ಉಗ್ರ ಬಿಗ್ ಪ್ಲಾನ್. ಬೆಂಗಳೂರಲ್ಲಿ ಸೆರೆ ಸಿಕ್ಕ ಉಗ್ರನ ಪ್ಲಾನ್ ಏನಾಗಿತ್ತು? ಪೊಲೀಸರಿಗೆ ಸಿಕ್ಕಿರುವ ದಾಖಲೆ ಸಾಕ್ಷ್ಯಗಳು ಏನು? ನ್ಯೂಸ್ 18 ನಲ್ಲಿ ಬೆಂಗಳೂರು ಉಗ್ರನ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರು ತೊರೆಯುವ ಯೋಚನೆಯನ್ನ ಮಾಡಿದ್ದ ತಾಲಿಬ್ ಹುಸೇನ್ 2 ತಿಂಗಳಿಂದ ಊರಿಗೆ ಹೋಗೋದಿಕ್ಕೆ ತಯಾರಿಯನ್ನ ಕೂಡ ಮಾಡಿದ್ದ ಆರೋಪಿ. ಊರಲ್ಲಿ ಜಮೀನಿದೆ, ಅಲ್ಲೇ ಏನಾದ್ರೂ ಮಾಡೋಣ ಅಂತ ಹೇಳಿದ್ನಂತೆ ಈ ಒಂದು ತಾಲಿಬ್ ಹುಸೇನ್. ಟಿಕೆಟ್ ರಿಸರ್ವ್ ಮಾಡಿಸುವ ಪ್ರಯತ್ನದಲ್ಲಿದ್ದ ತಾಲಿಬ್ ಹುಸೇನ್ ಕೇವಲ 4 ಜನರನ್ನ ಮಾತ್ರ ಈತ ಭೇಟಿ ಮಾಡ್ತಾ ಇದ್ದ. ಅರೇಬಿಕ್ ಹಾಗೂ ಕಾಶ್ಮೀರಿ ಭಾಷೆ ಮಾತನಾಡ್ತಿದ್ದ ತಾಲಿಬ್ ಮೊಬೈಲ್, ಸಿಮ್ ಹಾಗೂ ಮನೆ ಕೊಡಿಸೋದಕ್ಕೆ ಸ್ಥಳೀಯರ ಸಹಾಯವನ್ನ ಪಡಿತಾ ಇದ್ದ. ಜಮ್ಮು ಕಾಶ್ಮೀರದ ಸಂಬಂಧಿಯನ್ನ ಸಂಪರ್ಕ ಮಾಡಿದ ತಾಲಿಬ್. ನಂಬರ್ ಟ್ರ್ಯಾಕ್ ಮಾಡಿ ಹುಸೇನ್ ನನ್ನ ಪತ್ತೆ ಹಚ್ಚಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸರು. ತಾಲಿಬ್ ಹುಸೇನ್ ಪತ್ತೆಗೆ ಜಮ್ಮು ಕಾಶ್ಮೀರ ಪೊಲೀಸರು ತೀವ್ರವಾದ ನಿಗಾವನ್ನ ಇಟ್ಟಿದ್ರು. ಆತನನ್ನ ಹುಡುಕಾಟ ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ರು. ಇಲ್ಲಿ 15 ದಿನಗಳ ಕಾಲ ಇಲ್ಲೇ ಇದ್ದು 2 ದಿನಗಳ ಕಾಲ ಓಕ್ಲಿಪುರಂನಲ್ಲಿ ಆತನನ್ನ ಪತ್ತೆ ಹಚ್ಚುವಂತದ್ದನ್ನ ಆತನೇ ಖಚಿತಪಡಿಸಿಕೊಂಡು ಆ ನಂತರ ಬೆಂಗಳೂರು ಪೊಲೀಸರ ಸಹಾಯದಿಂದ ಆತನನ್ನ ಅರೆಸ್ಟ್ ಮಾಡ್ತಾರೆ. ಸೊ ರಾಜ್ಯದ ಇಂಟೆಲಿಜೆನ್ಸ್ಗೆ ಮಾಹಿತಿ ಕೊಟ್ಟು ಬೆಂಗಳೂರಿಗೆ ಭೇಟಿಯನ್ನ ಕೊಡ್ತಾರೆ. ಶ್ರೀರಾಂಪುರ ಪೊಲೀಸರ ನೆರವಿನಿಂದ ತಾಲಿಬ್ ಹುಸೇನ್ ಅನ್ನ ಬಂಧಿಸಲಾಗುತ್ತೆ. 2007-8ರಲ್ಲಿ ನಡೆದ ಅಪರಾಧ ಕೃತ್ಯಗಳ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದು, ಈ ಅಪರಾಧಗಳಲ್ಲಿ ತಾಲಿಬ್ ಹುಸೇನ್ ಭಾಗಿಯಾಗಿರುವ ಬಗ್ಗೆ ಜಮ್ಮು ಕಾಶ್ಮೀರ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಈತನ ಪ್ಲಾನ್ ಏನಾಗಿತ್ತು? ಈಗ ಯಾವ ರೀತಿಯಾಗಿ ಈಗ ಸ್ಥಳೀಯರು ಒಂದಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಹಾಗೇನೆ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ಈತ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ, ಅಂದ್ರೆ ಒಂದಷ್ಟು ಸುಳಿವೇನಾದ್ರೂ ಸಿಕ್ಕಿತ್ತ ಈತನಿಗೆ? ಆ ಕಾರಣಕ್ಕಾಗಿ ಈತ ವಾಪಸ್ ಹೋಗುವಂತ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ನಾ, ಹೇಗೆ? ನವಿತಾ, ಏನು ಬೆಂಗಳೂರಿನಲ್ಲಿ ಸುಮಾರು 7-8 ವರ್ಷಗಳಿಂದ ಒಂದು ನೆಲೆ ಊರಿದಂತ ಏನು ತಾಲಿಬ್ ಹುಸೇನ್ ಇದ್ದಾನೆ, ಈತ ಸುಮಾರು 2 ತಿಂಗಳಿಂದ ವಾಪಸ್ ಮತ್ತೆ ಕಾಶ್ಮೀರಕ್ಕೆ ಹೋಗ್ಬೇಕು ಅನ್ನೋ ಒಂದು ಯೋಚನೆಯನ್ನು ಸಹ ಮಾಡ್ಕೊಂಡಿರ್ತಾನೆ. ಈ ಒಂದು ವಿಚಾರವನ್ನು ಅಲ್ಲಿರುವಂತಹ ಕೆಲವು ಸ್ಥಳೀಯರಿಗೂ ಸಹ ಆತ ಒಂದು ಶೇರ್ ಮಾಡ್ಕೊಂಡಿದ್ದ. ಯಾಕಂದ್ರೆ ಇಲ್ಲಿ ಸಂಬಳ ಸರಿಯಾಗಿ ಬರ್ತಾ ಇಲ್ಲ, ಮತ್ತೆ ಅದು ಸಾಲ್ತಾ ಇಲ್ಲ, ಇಲ್ಲಿ ಜೀವನ ನಡೆಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡಿರ್ತಾನೆ. ನಂತರ ಊರಿನಲ್ಲಿ ಸ್ವಲ್ಪ ಜಮೀನಿದೆ, ಅಲ್ಲೇ ಹೋಗಿ ಏನಾದ್ರು ವ್ಯವಸಾಯ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಅಲ್ಲಿಂದ ಕೆಲವು ಸ್ಥಳೀಯರ ಬಳಿ ಹೇಳ್ಕೊಂಡಿರ್ತಾನೆ. ನಂತರ ಈ ಒಂದು ವಿಚಾರ ಇದ್ರ ಬಗ್ಗೆ ಒಂದು ರಿಸರ್ವೇಶನ್ ಟಿಕೆಟ್ ಅನ್ನು ಸಹ ಬುಕ್ ಮಾಡೋದಕ್ಕೆ ಮುಂದಾಗಿದ್ದ. ಆದ್ರೆ ಟಿಕೆಟ್ ಕನ್ಫರ್ಮ್ ಆಗದೇ ಇದರಿಂದ ಇನ್ನೂ ಸ್ವಲ್ಪ ದಿನ ಇಲ್ಲೇ ವೇಟ್ ಮಾಡೋದಕ್ಕೂ ಆತ ನಿರ್ಣಯವನ್ನು ಮಾಡಿರ್ತಾನೆ. ಆದ್ರೆ ಇಷ್ಟರೊಳಗೆ ಏನು ಇತ್ತೀಚೆಗೆ ತನ್ನ ಸಂಬಂಧಿಯೊಬ್ಬರನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಏನು ಆತನ ಆಪ್ತರ ಒಂದು ವಲಯ ಏನಿದೆ ಅವ್ರ ಮೇಲೆ ಒಂದು ಫೋನ್ ಇರ್ಬೋದು, ಅವರ ಸಂಪರ್ಕ ಚಲನವಲನಗಳ ಮೇಲೆ ಒಂದು ನಿಗಾ ಇಟ್ಟಿದ್ರು. ಈ ಸಂದರ್ಭದಲ್ಲಿ ಏನು ಬೆಂಗಳೂರಿನಿಂದ ಒಂದು ಕರೆ ಆತನ ಒಂದು ಆಪ್ತನಿಗೆ ಹೋದ ಸಂದರ್ಭದಲ್ಲಿ ಕೂಡಲೇ ಆ ಒಂದು ನಂಬರ್ ಅನ್ನ ಟ್ರ್ಯಾಕ್ ಮಾಡಿಕೊಂಡು ಬೆಂಗಳೂರಲ್ಲಿ ಒಂದು ತನಿಖೆ ಮಾಡ್ತಾರೆ. ಈಗ ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆತ ಇಲ್ಲೇ ಇರುವಂತದ್ದು ಖಚಿತ ಆಗುತ್ತೆ. ಕೂಡಲೇ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ರವಾನೆ ಮಾಡಿ ಜಮ್ಮು ಕಾಶ್ಮೀರ ಪೊಲೀಸರಿಗೂ ಬೆಂಗಳೂರಿಗೆ ದೌಡಾಯಿಸಿದ್ರು. ಇಲ್ಲಿ 2 ದಿನಗಳ ಕಾಲ ಆತನ ಆ ಒಂದು ಪ್ರದೇಶದಲ್ಲಿ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ರೌಂಡ್ಸ್ ಅನ್ನ ಮಾಡಿದಾಗ ತಾಲಿಬ್ ಹುಸೇನ್ ಬೆಂಗಳೂರಿನಲ್ಲೇ ಇರೋದು ಖಚಿತಪಡಿಸಿಕೊಂಡ ನಂತರ ಏನು ಶ್ರೀರಾಂಪುರ ಪೊಲೀಸರ ಸಹಾಯದಿಂದ ಆತನನ್ನ ಬಂಧಿಸಿ ಕರೆದೊಯ್ದಿದ್ದಾರೆ. ನವಿತಾ, ಹಾಗೆ ಸಂಪರ್ಕದಲ್ಲಿರಿ ಮುನಿರಾಜು, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇನ್ನು ಮತ್ತೊಂದು ಕಡೆ ಐಬಿ ಅಧಿಕಾರಿಗಳಿಂದ ತಾಲಿಬ್ ಪರಿಚಯಸ್ಥರ ವಿಚಾರಣೆ ನಡೆಸಲಾಗ್ತಾ ಇದೆ. ಉಗ್ರ ಬಾಡಿಗೆಗೆ ಇದ್ದ ಮನೆ ಮಾಲೀಕನನ್ನ ಇಂಟೆಲಿಜೆನ್ಸ್ ಬ್ಯೂರೋದವರು ವಿಚಾರಣೆ ಮಾಡ್ತಾ ಇದ್ದು, ಯಾವ ದಾಖಲೆಯನ್ನ ನೋಡಿ ನೀವು ಅವನಿಗೆ ಬಾಡಿಗೆ ಕೊಟ್ರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. 2021ರಲ್ಲಿ ನಕಲಿ ಆಧಾರ್ ಕಾರ್ಡ್ ಮಾಡಿಸಿದ್ದ ಈ ಉಗ್ರ ತಾಲಿಬ್ ಹುಸೇನ್ ಆಧಾರ್ ಅನ್ನ ನೀಡಿ
ಮೊಬೈಲ್ ನಂಬರ್ ಪಡೆದಿರೋದು ಈಗ ಪತ್ತೆಯಾಗಿದೆ. ಈತ ಯಾರಿಗೆಲ್ಲ ಕರೆ ಮಾಡ್ತಾ ಇದ್ದ ಅನ್ನೋದರ ಮಾಹಿತಿಯನ್ನ ಕೂಡ ಅಧಿಕಾರಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ. ಸಂಪೂರ್ಣವಾದ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈತ ಇದ್ದಂತಹ ಸ್ಥಳ ಆಗಿರ್ಬೋದು, ಆತನ ಜೊತೆ ಇದ್ದಂತಹ ಸಂಪರ್ಕದವರಾಗಿರ್ಬೋದು, ಆತ ಇದ್ದಂತಹ ಬಾಡಿಗೆ ಮನೆ ಆಗಿರ್ಬೋದು, ಯಾರ್ಯಾರು ಕೊಟ್ಟರು, ಆತನ ಜೊತೆ ಯಾರು ಸಂಪರ್ಕ ಇದ್ರು, ಇವೆಲ್ಲದರ ಬಗ್ಗೆ ಕೂಡ ಈಗ ಸಂಪೂರ್ಣವಾದ ತನಿಖೆಯನ್ನ ಕೂಲಂಕುಷವಾಗಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಾಗೇನೆ ಈ ಒಂದು ವಿಚಾರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಯಾರ್ಯಾರಿಗೆ ಇದರಿಂದ ಈಗ ಒಂದಷ್ಟು ಆತಂಕ ಸಂಕಷ್ಟ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಐಬಿ ಅಧಿಕಾರಿಗಳ ವಿಚಾರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಆತನ ಪರಿಚಯಸ್ಥರ ಆಗಿರ್ಬೋದು, ಆತನಿಗೆ ಮನೆ ಕೊಟ್ಟಂತವ್ರು, ಅವರ ಒಂದು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆಯಾ, ಹೇಗೆ? ಖಂಡಿತವಾಗ್ಲೂ ನವಿತಾ, ಬೆಂಗಳೂರಿನಲ್ಲಿ ನೆಲೆಸಿದ್ದಂತಹ ಉಗ್ರ ತಾಲಿಬ್ ಹುಸೇನ್ ಅನ್ನ ಜಮ್ಮು ಕಾಶ್ಮೀರ ಪೊಲೀಸ್ ಈಗಲೇ ಕರ್ಕೊಂಡು ಹೋಗಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ, ಈಗ ಆತ ಯಾವ ರೀತಿಯಂತ ಕೃತ್ಯದಲ್ಲಿ ಏನು ಪ್ಲಾನಿಂಗ್ ಅನ್ನ ರೂಪರೇಷೆಯನ್ನ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ರೀತಿಯಂತ ಒಂದು ಮಾಹಿತಿಯನ್ನ ಕಲೆ ಹಾಕ್ತಿರೋದು. ಅದರಲ್ಲೂ ಕೂಡ ಅಷ್ಟೇ ಐಬಿ ಟೀಮ್ ಕೂಡ ಅಷ್ಟೇ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದು, ನಿನ್ನೆ ಇಡೀ ದಿನವೂ ಕೂಡ ಅಷ್ಟೇ ಅಲ್ಲಿ ನೆಲೆಸಿದ್ದಂತಹ ಸ್ಥಳೀಯರನ್ನು ಕೂಡ ಅಷ್ಟೇ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಕೇವಲ ಸ್ಥಳೀಯರು ಅಷ್ಟೇ ಅಲ್ಲದೆ ಆ ಒಂದು ಮನೆಯನ್ನ ಬಾಡಿಗೆ ಕೊಟ್ಟಿದ್ದಂತಹ ಮನೆ ಮಾಲೀಕ ಅನ್ವರ್ ಏನಿದ್ದಾನೆ ಆತನನ್ನು ಕೂಡ ಅಷ್ಟೇ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಮನೆ ಮಾಲೀಕನನ್ನ ವಿಚಾರಣೆ ಮಾಡುವಂತ ಉದ್ದೇಶ ಏನಂದ್ರೆ, ಆತನ ಮನೆಯನ್ನ ಕೇಳ್ಕೊಂಡು ಬಂದಂತ ಟೈಮ್ ನಲ್ಲಿ ಆತ ಒಬ್ಬನೇ ಬಂದಿದ್ರ ಮತ್ತು ಆತನ ಜೊತೆಯಲ್ಲಿ ಯಾರಾದ್ರೂ ಬಂದಿದ್ರ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಅಷ್ಟೇ ಐಬಿ ಮತ್ತು ಬೆಂಗಳೂರಿನ ISD ಟೀಮ್ ಕೂಡ ಅಷ್ಟೇ ಈಗಾಗಲೇ ಎನ್ಕ್ವೈರಿಯನ್ನ ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ 2 ವರ್ಷಗಳ ಹಿಂದೆ ಆತ ಬಂದಂತ ವೇಳೆಯಲ್ಲಿ ಮನೆಯನ್ನ ಬಾಡಿಗೆ ಕೇಳ್ಕೊಂಡು ಬರ್ತಾನೆ, ಜೊತೆಗೆ ಆತನ ಜೊತೆಯಲ್ಲಿ ಓರ್ವ ವ್ಯಕ್ತಿ ಕೂಡ ಅಷ್ಟೇ ಬಂದಿದ್ದ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಐಬಿ ಅಧಿಕಾರಿಗಳ ಮುಂದೆ ಆ ಒಂದು ಮನೆ ಮಾಲೀಕ ಕೂಡ ಅಷ್ಟೇ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಒಂದು ಆಧಾರ್ ಕಾರ್ಡ್ ಅನ್ನ 2011 6ನೇ ತಿಂಗಳಲ್ಲಿ ಆತ ಮಾಡಿಸ್ಕೊಂಡಿರ್ತಾನೆ. ಆ ಒಂದು ಆಧಾರ್ ಕಾರ್ಡ್ ಅನ್ನು ಕೂಡ ಅಷ್ಟೇ ಮನೆ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಿದ್ದ. ಸದ್ಯಕ್ಕೆ ಆ ಒಂದು ಆಧಾರ್ ಕಾರ್ಡ್ ಅನ್ನ ಪರಿಶೀಲನೆ ಮಾಡಿದಂತ ಟೈಮ್ ನಲ್ಲಿ ಅದು ನಕಲಿ ಅನ್ನುವಂಥದ್ದು ಕೂಡ ಈಗಾಗಲೇ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಈಗ ಉದ್ಭವ ಆಗಿರುವಂತಹ ಒಂದು ಪ್ರಶ್ನೆ ಅಂದ್ರೆ, ಈತ ಸ್ಲೀಪರ್ ಸೆಲ್ ಆಗಿ ಕೆಲಸವನ್ನ ಮಾಡ್ತಿದ್ನ ಅಥವಾ ಈತನ ಜೊತೆ ಏನಾದ್ರೂ ಬೆಂಗಳೂರಿನಲ್ಲಿ ಒಂದಷ್ಟು ಜನ ಸ್ಲೀಪರ್ ಸೆಲ್ ಗಳಾಗಿ ಕೆಲಸ ಮಾಡ್ತಿದ್ದಂತವರು ಸಂಪರ್ಕದಲ್ಲಿ ಇದಾರ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಐಬಿ ಟೀಮ್ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ನಿಲ್ಲಿಸಿದ್ದು ಈಗಾಗಲೇ ಕೂಲಂಕುಷವಾಗಿ ಮಾಹಿತಿಯನ್ನ ಸಂಗ್ರಹವನ್ನ ಮಾಡ್ತಿದೆ. ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಅಷ್ಟೇ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ರೆ, ಜೊತೆಗೆ ISD ಟೀಮ್ ಕೂಡ ಅಷ್ಟೇ ಮತ್ತೊಂದು ಕಡೆ ಈ ಒಂದು ಎನ್ಕ್ವೈರಿಯನ್ನು ಕೂಡ ಮಾಡ್ತಿರುವಂತದ್ದು. ಈಗ ಸ್ಥಳೀಯ ಪೊಲೀಸರು ಕೂಡ ಅಷ್ಟೇ ಮನೆ ಮಾಲೀಕರನ್ನ ಈಗ ಎನ್ಕ್ವೈರಿಗೆ ಕೂಡ ಕರೆದಿರುವಂತದ್ದು. ಕಾರಣ ಏನಂದ್ರೆ, ಆತ ಹಿನ್ನೆಲೆ ಏನು, ಜೊತೆಗೆ ಆತ ಯಾವ ಭಾಷೆಯನ್ನ ಮಾತಾಡ್ತಿದ್ದ, ಜೊತೆಗೆ ಆತನ ಸಂಪರ್ಕದಲ್ಲಿ ಯಾರ್ಯಾರು ಬರ್ತಾ ಇದ್ರು, ಒಂದು ವೇಳೆ ಆತ ಏನ್ ಕೆಲಸ ಮಾಡ್ತಿದ್ದ ಮತ್ತು ಮನೆಗೆ ಎಷ್ಟೊತ್ತಿಗೆ ಬರ್ತಿದ್ದ, ಎಷ್ಟೊತ್ತಿಗೆ ಹೋಗ್ತಿದ್ದ ಅಂತ ಹೀಗೆ ಪ್ರತಿಯೊಂದು ಕೂಲಂಕುಷವಾಗಿ ಮಾಹಿತಿಯನ್ನ ಸಂಗ್ರಹವನ್ನ ಮಾಡ್ತಿರುವಂತದ್ದು. ಜೊತೆಗೆ ಈಗಾಗಲೇ ISD ಟೀಮ್ ಕೂಡ ಅಷ್ಟೇ ಆತನ ಹಿನ್ನೆಲೆಯನ್ನ ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಆತ 2 ವರ್ಷಗಳಿಂದಲೂ ಕೂಡ ಅಷ್ಟೇ ಅದೇ ಒಂದು ಬಾಡಿಗೆ ಮನೆಯನ್ನು ನಿಲ್ಲಿಸಿದ್ದ ಅಂತಂದ್ರೆ 2 ವರ್ಷಗಳ ಹಿಂದೆನೆ ಬಂದಿದ್ನ ಅಥವಾ ಹಿಂದೆ ಏನಾದ್ರೂ ಆತ ಬೆಂಗಳೂರಿಗೆ ಬಂದಿದ್ನ, ಮತ್ತೆ ಬಂದಂತ ವೇಳೆಯಲ್ಲಿ ಜಮ್ಮು ಕಾಶ್ಮೀರದಿಂದ ಕೇವಲ ಆತ ಒಬ್ಬನೇ ಬಂದಿದ್ದ ಮತ್ತು ಆತನ ಜೊತೆ ಯಾರಾದ್ರೂ ಬಂದಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ರೆ. ಇಲ್ಲಿ ಪ್ರಮುಖವಾಗಿ ಅಧಿಕಾರಿಗಳಿಗೆ ಕಾಡ್ತಿರುವಂತ ಒಂದು ಪ್ರಶ್ನೆ ಅಂದ್ರೆ, ಈತನ ಸಂಪರ್ಕದಲ್ಲಿ ಇನ್ನೊಂದಷ್ಟು ಜನ ಸ್ಲೀಪರ್ ಸೆಲ್ಗಳು ಇರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಒಂದು ವೇಳೆ ಸ್ಲೀಪರ್ ಸೆಲ್ಗಳು ಕೂಡ ಅಷ್ಟೇ ಈತನ ಸಂಪರ್ಕದಲ್ಲಿದ್ದಂತ ಆದ ಪಕ್ಷದಲ್ಲಿ ಬೆಂಗಳೂರಿನಲ್ಲಿ ಅವರು ನಿಲ್ಲಿಸಿದಾರೆ ಅಥವಾ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಿಲ್ಲಿಸಿದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡಬೇಕಾಗುತ್ತೆ. ಯಾಕಂದ್ರೆ ಕಳೆದ 1 ವರ್ಷದಿಂದಲೂ ಕೂಡ ಅಷ್ಟೇ ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಮಾತ್ರ ಟೆರರಿಸ್ಟ್ಗಳು ಅರೆಸ್ಟ್ ಆಗಿರುವಂತಹದ್ದು. ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಏನಾದ್ರೂ ಈತನ ಜೊತೆ ಸಂಪರ್ಕದಲ್ಲಿದ್ದಂತವ್ರು ಇದಾರ ಅಥವಾ ಮಂಗಳೂರು ಭಾಗದಲ್ಲಿ ಏನಾದ್ರೂ ಇದಾರ ಅನ್ನೋದ್ರ ಬಗ್ಗೆ ಕೂಡ ಈಗ ISD, IB ಮತ್ತು ಸ್ಥಳೀಯ ಪೊಲೀಸರು 3 ಟೀಮ್ಗಳಾಗಿ ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಹಾಗೆ ಮುನಿರಾಜು ಡೀಟೇಲ್ಸ್